ಹಾಯ್ ಆ್ಯಂಡ್ ಗುಡ್ ಮಾರ್ನಿಂಗ್ ಆಲ್. ಇವತ್ತು ನಾವು ಹೋಗ್ತಾ ಇರೋ ರೆಸಾರ್ಟ್ ಹೆಸರು ಬಂದುಬಿಟ್ಟು ವೀಡೆನ್ಸಿ ರೆಸಾರ್ಟ್ ಅಂತ. ಇದು ಇಲ್ಲೇ ದೇವನಹಳ್ಳಿಯಲ್ಲಿದೆ, ಅಂದರೆ ನಾರ್ತ್ ಬೆಂಗಳೂರು ಏರ್ಪೋರ್ಟ್ ರೋಡ್ ನಿಯರರ್ ಅಂತ ಹೇಳ್ಬೋದು. ನಮ್ಮ ಮನೆಯಲ್ಲಿಂದ 35 ಕಿಲೋಮೀಟ್ರ್ ದೂರ ಆಗುತ್ತೆ. ನಾ ಇಲ್ಲಿವರೆಗೆ ಹೋದಂಥ ಎಲ್ಲ ರೆಸಾರ್ಟ್ ಅಂದರೆ ರೇಟ್ ವೈಸ್ ಹೇಳ್ತಿದ್ದೀನಿ, ಅಮೌಂಟ್ ವೈಸ್ ತುಂಬ ಚೀಪದ್ದು ಇದೇ ರೆಸಾರ್ಟ್ ಅನ್ನಿಸ್ತಾ ಇದೆ ನನಗೆ. ಯಾಕಂದ್ರೆ ನಾರ್ಮಲಿ 8,000 1 ನೈಟ್ ಅಂದರೆ ಬ್ರೇಕ್ಫಾಸ್ಟ್ ಅಷ್ಟೇ ಇನ್ಕ್ಲೂಡ್ ಇರುತ್ತೆ. ಬಟ್ ಈ ರೆಸಾರ್ಟ್ನಲ್ಲಿ 8,000ಗೆ ನಿಮಗೆ ಬ್ರೇಕ್ಫಾಸ್ಟ್, ಲಂಚ್ ಮತ್ತು ಡಿನ್ನರ್ 3 ಇನ್ಕ್ಲೂಡ್ ಇದೆ. ಇಲ್ಲ ನಮಗೆ ಲಂಚ್ ಮತ್ತು ಡಿನ್ನರ್ ಬೇಡ ಅನ್ನೋದಾದರೆ ನೀವು 4,000ಅಲ್ಲೂ ಬುಕ್ ಮಾಡಬಹುದು. ಇವತ್ತು ನಾವು ಈ ರೆಸಾರ್ಟಿಗೆ ಹೋಗೋ ರೀಸನ್ ಅಂದರೆ ನನ್ನ ಬರ್ಡೇ ಸೆಲಿಬ್ರೇಷನ್ಗಾಗಿ. ಮುಂಚೆನೇ ಹೇಳಿದ್ರು ಅವ್ರು ಡೆಕೋರೇಷನ್ ಮಾಡಿಕೊಡ್ತಾಯಿದ್ರು, ಬಟ್ ನಾವು ಆ ರೀತಿ ಏನು ಪ್ಲ್ಯಾನ್ ಹಾಕ್ಕೊಂಡು ಹೋಗ್ತಾ ಇಲ್ಲ. ನಾರ್ಮಲಿ ಈ ರೆಸಾರ್ಟಲ್ಲಿ ನೀವು ಎಂಗೇಜ್ಮೆಂಟು, ಗೆಟ್ ಟುಗೆದರ್ ಅಥವಾ ಪಾರ್ಟಿ ಸೆಲೆಬ್ರೇಷನ್ ಮಾಡ್ಬೋದು. ಅದಕ್ಕೆಲ್ಲ ಅವ್ರು ಡೆಕೋರೇಷನ್ ಮಾಡಿಕೊಡ್ತಾರೆ ಅಂತ ನಾನು ಕೇಳಿದ್ದೇನೆ. ಇದು ರೂಮ್ ಬಂದುಬಿಟ್ಟು ಇದು ನಮ್ಮದು. ಆ್ಯಕ್ಚುಲಿ ವೀಡೆನ್ಸಿ ರೆಸಾರ್ಟಲ್ಲಿ ಟೋಟಲಿ 10 ಕಾಟೇಜಸ್ ಇದ್ದಾವೆ. 1 ಕಾಟೇಜಸ್ನಲ್ಲಿ 4 ರೂಮ್ಸ್ ಇದ್ದಾವೆ. ಸೊ ಆ 4 ರೂಮಲ್ಲಿ ಈ ರೂಮ್ ನಮ್ಮದು. ತುಂಬ ಚೆನ್ನಾಗಿದೆ ರೂಮು, ತುಂಬ ಸ್ಪೇಸಿಯಸ್ ಆಗಿದೆ. ಅದು ಚಿಕ್ಕದಾಗಿದೆ ಅಂತ ಹೇಳಲ್ಲ, ನಾರ್ಮಲ್ ಆಗಿದೆ. ಬಟ್ ತುಂಬ ಹೈಜಿನಿಕ್ ಮೇಂಟೈನ್ ಮಾಡಿದ್ದಾರೆ, ತುಂಬ ಕ್ಲೀನ್ ಆ್ಯಂಡ್ ನೀಟ್ ಇದೆ. ಮೇ ಬಿ ಇದು ಹೊಸದಾಗಿ ರೆಸಾರ್ಟ್ ಓಪನ್ ಆಗೋದ್ರಿಂದೇನು ಎಲ್ಲನೂ ಫುಲ್ ಎಲ್ಲೂ ಏನು ಕ್ರ್ಯಾಚಸ್ ಆಗಲಿ ಅಥವಾ ಏನೋ ಪ್ರಾಬ್ಲಮ್ ಎಲ್ಲೂ ಏನೂ ಕಂಡು ಬರಲಿಲ್ಲ ನಮಗೆ. ಈ ರೂಮ್ದು ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಇದು ಡಬಲ್ ಬೆಡ್ ಜೊತೆ ಒಂದು ಕಲ್ಲಿಂದ ಒಂದು ಬೆಡ್ ಕೊಡ್ತಾರೆ. ಮೇ ಬಿ ಅದು ಚಿಕ್ಕ ಮಕ್ಕಳಿಗಿರಬೇಕು. ಚಾರು ಬರ್ತಾನೆ ಹೇಳ್ತಾ ಇದ್ಲು, ನಂಗೆ ಇಲ್ಲೇ ಮಲಗೋದು ನೈಟು, ನಾನು ಒಬ್ಬಳೇ ಇಲ್ಲಿ ಮಲಗ್ತೇನೆ ಅಂತ. ನಾರ್ಮಲಿ ಅವಳು ಒಬ್ಬಳೇ ಎಂದು ಮಲಗಿಲ್ಲ. ಸೊ ನೋಡೋಣ, ಇವತ್ತು ಹೇಳ್ತಾ ಇದ್ದಾಳೆ ಅಮ್ಮ ನಾನು ಇಲ್ಲೇ ಮಲಗೋದು ಅಂತ ತಿಳ್ಕೊಂಡು. ಇವನ್ ಇಲ್ಲಿ ಬಾತ್ರೂಮ್ಸ್ ಎಲ್ಲನೂ ತುಂಬ ಕ್ಲೀನಾಗಿದೆ. ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ ನೋಡಿ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬಾತ್ರೂಮ್ ಆಗಲಿ, ರೂಮ್ಸ್ ಆಗಲಿ ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿದೆ. ಇವನ್ ಹೊರಗಡೆ ಆದರೂ ತುಂಬ ಚೆನ್ನಾಗಿದೆ. ಅಂದರೆ ನೀವು ನೋಡ್ಬೋದು, ಇಲ್ಲಿ ನೋಡಿ ಫುಲ್ ಗಾರ್ಡನ್ ತುಂಬ ಚೆನ್ನಾಗಿದೆ. ಇದೇ ನೋಡಿ ಆ ಬೆಡ್, ಚಿಕ್ಕ ಮಕ್ಕಳಿಗಾಗಿದೆ ಅಂತ ಹೇಳೋದಲ್ಲ, ಇದೇ ಅದು. ಅಲ್ಲ ಫ್ರಂಟಿಗೆ ಇಷ್ಟು ರೆಡ್ ತಗೋರಿ. It's okay, it's okay. Charvi, good morning. Good morning. ಎಷ್ಟು 8:30 ಆಗ್ಯದಲ್ರಿ? 8:30. ಇಲ್ಲಿ ಕಾಣಲಾಗ್ಯಲ್ರಿ. ಒಂದು 4 ಎಕರೆ ಹೋಗದೇನ್ರಿ ಇದು ರೆಸಾರ್ಟ್? ಅದಕ್ಕಿಂತ ಕಮ್ಮಿನೇ ಇರ್ಬೋದು.
4 acre ರೀ. ದೋಸೆ ಚಲೋ ಆಗಿದೆ. ಚಲೋ ಆಯ್ತನ ಇಡ್ಲಿಕ್ಕಿಂತ ದೋಸೆ ಚಲೋ ಆಗಿದೆ. ಅದು ಮನೆ ಬ್ಯಾಡ್ ಅಂತ ಅವಾಯ್ಡ್ ಮಾಡ್ತೀವಿ. ಕಾಫಿ ಚಾಪೀಸ್ ಬೇಕನ್ ಕಾಫಿ ಮಾರ್ನಿಂಗ್ ಗೊತ್ತು ಪವನ್ ಫಸ್ಟ್ ಇನ್ಸ್ಟಂಟ್ ಟೀ ಕಾಫಿನ ಕಾಫಿ ನಾನು ಮತ್ತೆ ಹೋಗಪ್ಪಿ ಬ್ಯಾಡ್ರಿ ಬ್ಯಾಡ್ರಿ ಏನೇ ಮಾಡಲ್ಲ ಅದು ಸ್ವಲ್ಪ ಕ್ವಿಕ್ಕದೆ. ಬೇಕ್ರಿ ಇದು ಯಾವುದು? ಲವ್. ಈ ರೆಸಾರ್ಟಿನ ಮೇನ್ ಅಟ್ರಾಕ್ಷನ್ ಈ ನಾಯಿಗಳೇ. ಆ್ಯಕ್ಚುಲಿ ಈ ರೆಸಾರ್ಟ್ನಲ್ಲಿ ನಾಯಿ ಬೆಕ್ಕು ತುಂಬ ಇವೆ. ಮೇನ್ ಇವು ನಾಯಿ 3 ಇದ್ದಾವೆ, 2 ಬ್ಲ್ಯಾಕ್ ಕಲರ್ 1 ವೈಟು. ಬೆಕ್ಗಳು ಒಂದು 3-4 ಕಾಣಿಸ್ತು. ನನಗನ್ಸು ಮಟ್ಟಿಗೆ ಬೆಕ್ಕಿನ ನಾವು ಸಾಕಿಲ್ಲ, ಅವು ನಾರ್ಮಲಲ್ಲಿ ಇರ್ತಾವೆ ಅನ್ನಿಸ್ತು. ಬಟ್ ನಾಯಿಗಳನ್ನ ಸಾಕಿದ್ದಾರೆ. ಈ ನಾಯಿಗಳು ಇಷ್ಟು ಫೆಮಿಲಿಯರ್ ಆಗಿದೆ ಅಂದರೆ ಬಂದವ್ರು ಹೋದವ್ರು ಯಾರೇ ಬರಲಿ ರೆಸಾರ್ಟಿಗೆ ತುಂಬ ಚೆನ್ನಾಗಿ ಅವ್ರ ಜೋಡಿ ಮಿಂಗಲ್ ಆಗುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ನನಗಾಗಲಿ ಪರಿಗಾಗಲಿ ನಾಯಿ ಬೆಕ್ಕು ಇಷ್ಟ ಅಲ್ವಾ. ಸೊ ನಾವು ತುಂಬ ಎಂಜಾಯ್ ಮಾಡಿದೆವು ಇವ್ರ ಜೋಡಿ. ಒಂದು ಮಾತ್ರ ತುಂಬ ನಾಟಿ ಇತ್ತು, ಉಳಿದ 2 ಮಾತ್ರ ತುಂಬ ಫೆಮಿಲಿಯರ್ ಆಗಿತ್ತು. ಬನ್ನಿ ಈ ರೆಸಾರ್ಟಿನ ಒಂದು ಚಿಕ್ಕ ಟೂರ್ ಮಾಡೋಣ. ಇದು ಬಂದುಬಿಟ್ಟು ಮೇನ್ ಎಂಟ್ರೆನ್ಸು. ಕಾರ್ ಪಾರ್ಕಿಂಗ್ ಪಕ್ಕದಲ್ಲಿದೆ. ಅಕ್ಕಪಕ್ಕ ನೋಡ್ಬೋದು ಗಿಡ ಮರಗಳನ್ನ ನೆಟ್ಟು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಕ್ಲೀನಾಗಿ ಇಟ್ಟಿದ್ದಾರೆ ಈ ರೆಸಾರ್ಟನ್ನು. ಹೋಗ್ತಾನೆ ಲೆಫ್ಟ್ ಸೈಡ್ ಬರೋದು ಒಂದು ಗಾರ್ಡನ್ನು. ಈ ಗಾರ್ಡನಲ್ಲಿ ಫಂಕ್ಷನ್ಸ್ ನಡೀತೆ, ಮದುವೆ, ಎಂಗೇಜ್ಮೆಂಟು, ಗೆಟ್ ಟುಗೆದರ್. ಅದು ಚಿಕ್ಕದಾಗಿ ಏನಾದರೂ ಫಂಕ್ಷನ್ಸ್ ಮಾಡ್ಬೋದು. ಮೇ ಬಿ ಅವತ್ತು ಫಂಕ್ಷನ್ ಯಾರ್ದೋ ಫಂಕ್ಷನ್ ಇತ್ತೇನೋ ಡೆಕೋರೇಷನ್ ನಡೆಸ್ತಾಯಿದ್ರು. ಅದ್ರ ಪಕ್ಕದಲ್ಲಿ ಸ್ವಿಮ್ಮಿಂಗ್ ಫೂಲ್ ಇದೆ. ತುಂಬ ನೀಟಾಗಿ ಕ್ಲೀನಾಗಿ ಇಟ್ಟಿದ್ದಾರೆ ಸ್ವಿಮ್ಮಿಂಗ್ ಫೂಲು. ಅದ್ರ ಪಕ್ಕದಲ್ಲಿ ಬಂದುಬಿಟ್ಟು ಡೈನಿಂಗ್ ಹಾಲ್ ಇದೆ. ಈ ಡೈನಿಂಗ್ ಹಾಲ್ದಲ್ಲಿ ಬ್ರೇಕ್ಫಾಸ್ಟು, ಲಂಚು, ಡಿನ್ನರು ಎಲ್ಲ ಸರ್ವ್ ಮಾಡ್ತಾರೆ. ತುಂಬ ದೊಡ್ಡದಾಗಿದೆ. ನೈಟ್ ಅಂತೂ ಈ ಡೈನಿಂಗ್ ಹಾಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ನೀಟಾಗಿ ಇಟ್ಟಿದ್ದಾರೆ. ಈ ರೆಸಾರ್ಟ್ ಬಂದುಬಿಟ್ಟು ಪ್ಯೂರ್ ವೆಜಿಟೇರಿಯನ್. ನಾನ್ ವೆಜ್ ಅಥವಾ ಎಗ್ಟೇರಿಯನ್ಗಿಲ್ಲ, ಅಲಾವಿಲ್ಲ ಅಂದರೆ ಫುಡ್ ಸಿಗೋದಿಲ್ಲ. ನೀವು ಬರ್ಬೋದು, ಬಟ್ ನಾನ್ ವೆಜ್ ಅಥವಾ ಎಗ್ಟೇರಿಯನ್ ಎಗ್ ತಿನ್ನೋರಿಗೆ ಇಲ್ಲಿ ಅದು ಫುಡ್ ಸಿಗೋದಿಲ್ಲ. ಇನ್ನು ನೆಕ್ಸ್ಟ್ ಲೆಫ್ಟ್ ಸೈಡ್ ಬಂದರೆ ನಿಮಗೆ ಲಾಬಿ ಸಿಗುತ್ತೆ. ಇಲ್ಲೇ ಎನ್ಕ್ವೈರಿ ಮಾಡಲಿಕ್ಕೆ ಈ ಲಾಬಿ ಇರೋದು. ತುಂಬ ಚೆನ್ನಾಗಿ ನೀಟಾಗಿ ಎಲ್ಲನೂ ಅರೇಂಜ್ ಮಾಡಿದ್ದಾರೆ ಇಲ್ಲಿ ನಾವೇನೇ ನಮ್ಮದು ಎನ್ಕ್ವೈರಿ ಇದ್ದರೆ ಮಾಡ್ಬೋದು. ಏನಾದರೂ ಅಥವಾ ಕೆಲವೊಂದು ಏನಾದ್ರು ರಿಕ್ವೆಸ್ಟ್ ಇದ್ದರೆ ಅಥವಾ ಕಂಪ್ಲೇಂಟ್ಸ್ ಇದ್ದರೆ ಇಲ್ಲೇ ನಾವು ಹೇಳ್ಬೋದು. ಇದು ಬಂದುಬಿಟ್ಟು ಅದು ಅಪೋಸಿಟ್ಟು ಅಂದರೆ ರೈಟ್ ಸೈಡು ದೊಡ್ಡದಾದಂಥ ಔಟ್ಡೋರ್ ಗೇಮ್ಸ್ ಸಲುವಾಗಿ ಒಂದು ಗಾರ್ಡನ್ ಇಟ್ಟಿದ್ದಾರೆ. ನೋಡ್ಬೋದು ಟ್ರಂಪ್ಲಿನ್ ಇದೆ, ಕೆರಮ್ ಇಟ್ಟಿದ್ದಾರೆ, ಆಮೇಲೆ ಶೂಟಿಂಗ್ ಅದು ಏನೋ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಅದನ್ನು. ಬಟ್ ಚಿಕ್ಕ ಮಕ್ಕಳಿಗೆ ಜಾಸ್ತಿ ಏನೂ ಆಟ ಆಡಲಿಕ್ಕೇನೂ ಇಟ್ಟಿಲ್ಲ. ಇದು ಬಂದುಬಿಟ್ಟು ಕ್ಲಬ್ ಹೌಸ್ ಅಂತ ಹೇಳ್ಬೋದು. ಮಿನಿದಾದ ಫಂಕ್ಷನ್ ಏನಾದರೂ ಇದ್ದರೆ ಇಲ್ಲಿ ಮಾಡ್ಬೋದು. ಇದು ದೊಡ್ಡದಾಗೇ ಇದೆ. ಸೊ ಫಂಕ್ಷನ್ಸ್ ಏನಾದ್ರು ಚಿಕ್ಕದಾಗಿ ಫಂಕ್ಷನ್ಸ್ ಮಾಡ್ಬೋದು ಅಂದರೆ ಇದರಲ್ಲಿ ಮಾಡ್ಬೋದು. ಎಲ್ಲ ಡೆಕೋರೇಷನ್ದೆಲ್ಲ ಅರೇಂಜ್ಮೆಂಟ್ ಅವರೇ ಮಾಡಿಕೊಡ್ತಾರೆ, ಬಟ್ ಮುಂಚೆನೇ ಹೇಳಬೇಕು. ಈಗೇನು ಸ್ಟಾರ್ಟ್ ಆಗುತ್ತಲ್ಲ, ಇದು ಬಂದುಬಿಟ್ಟು ದೊಡ್ಡದಾದಂಥ ಗಾರ್ಡನ್ನು. ಇಲ್ಲೂ ಫಂಕ್ಷನ್ಸ್ ಏನಾದರೂ ಅರೇಂಜ್ಮೆಂಟ್ ಮಾಡ್ಕೋಬೋದು. ಇನ್ನು ಇದು ನೀವು ನೋಡ್ತಾ ಇದ್ರಲ್ಲ, ಇವೆಲ್ಲ ಕಾಟೇಜಸ್ಸು. ಆ್ಯಕ್ಚುಲಿ 10 ಕಾಟೇಜಸ್ ಇದ್ದಾವೆ. ನಾನು ಆಲ್ರೆಡಿ ಹೇಳ್ದಂಗೆ 1 ಕಾಟೇಜಲ್ಲಿ 4 ರೂಮ್ಸ್ ಇದ್ದಾವೆ. ಎಲ್ಲ ಸೇಮ್ ರೇಟೇ ಅಂತ ಹೋಗ್ಬೋದು. ಅಂದರೆ ನೀವು ವಿತ್ ಡಿನ್ನರ್ ಆ್ಯಂಡ್ ಲಂಚಿಗೆ ಹೋದರೆ 8,000, ವಿತೌಟ್ ಡಿನ್ನರ್ ಆ್ಯಂಡ್ ಲಂಚ್ ಹೋದರೆ ನಿಮ್ಗೆ 4,000 ಸಿಗುತ್ತೆ. ಪ್ರತಿಯೊಂದು ರೂಮ್ಸ್ಗಳನ್ನು ತುಂಬ ಕ್ಲೀನಾಗಿ ಮತ್ತು ಹೈಜೆನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ವ್ಯೂ ನೋಡಲಿಕ್ಕೆ. ಗಿಡಗಳಾಗಲಿ, ಇಲ್ಲಿದೆಲ್ಲ ಗ್ರೀನಿ ಆಗಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಯಾರೇ ಬಂದವರು ಅಂದರೆ ಯಾರಾದರೂ ಪ್ರೈವಸಿ ಬೇಕಂದವರು ಅಥವಾ ತುಂಬ ಈಗ ಬೆಂಗಳೂರಂಥ ಸಿಟಿದು ಕಿರಿಕಿರಿ ಬೇಡ, ನಮಗೆ ಶಾಂತ ರೂಪದ್ದು ಯಾವುದಾದ್ರೂ ಒಂದು ರೆಸಾರ್ಟ್ ಬೇಕು ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಶಾಂತವಾಗಿದೆ. ಈ ರೆಸಾರ್ಟಿನ ಮೆಮ್ರೀಸ್ ಇರಲಿ ಅಂದ್ಕೊಂಡು ಕೆಲವೊಂದು ಫೋಟೋಗಳನ್ನು ಕ್ಲಿಕ್ ಮಾಡಿದ್ದೇವೆ. ನೋಡಿ, ಇದರಲ್ಲಿ ಈ ಫೋಟೋದಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ತಿಳ್ಕೊಂಡು. ತುಂಬ ಗ್ರೀನಿ ಆಗಿದೆ, ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒನ್ ಆಫ್ ದಿ ಬೆಸ್ಟ್ ರೆಸಾರ್ಟ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅಂದರೆ ಚೀಪ್ ರೇಟಲ್ಲಿ ಇಷ್ಟು ಚೆನ್ನಾಗಿ ರೆಸಾರ್ಟ್ ಸಿಗ್ತದೆ ಅಂತ ನನಗೆ ಇಲ್ಲಿವರೆಗೆ ಗೊತ್ತಿರಲಿಲ್ಲ. ಒಂದ್ಸಲ ವಿಸಿಟ್ ಮಾಡಿದ್ದು ನಾನು ಹೇಳ್ತೇನೆ. Hello. So now we are heading back to home. So one day stay at Veer Residency resort we had. It was a nice stay and they have maintained very hygienic food canteen. It was very nice. Lot of varieties. So even the facilities wise also it was though it is a small but very good neatly maintained facility they have.
So amenities are also good. So we had a nice time. Thank you. Pari, how was your experience? Nice. Okay, thank you guys.